ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎಂಬ ಶೀರ್ಷಿಕೆಯಡಿಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 1ನೇ ಅಧ್ಯಾಯ 17-18 ವಚನಗಳು. ಪ್ರಕಟಣೆ 1:17-18 ವಾಕ್ಯ ಹೀಗೆ ಹೇಳ್ತದೆ: ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದನು ಮತ್ತು ಯುಗಾಂತರಗಳಲ್ಲಿಯೂ ಬದುಕವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಈ ವಾಕ್ಯಗಳನ್ನ ಗ್ರಹಿಸೋಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಈ ವಾಕ್ಯಗಳನ್ನು ನಮ್ಮ ಗ್ರಹಿಕೆಗೆ ತರಲಿ. ಇಲ್ಲಿ ಮಹಿಮಾ ಸ್ವರೂಪನು, ತೇಜೋ ಸ್ವರೂಪನಾದ ದೇವರನ್ನ ಅಂದರೆ ಯೇಸು ಕ್ರಿಸ್ತನನ್ನ ಯೋಹಾನನು ಕಂಡಾಗ ಈತನು ತನ್ನ ದೇಹದಲ್ಲಿ ತ್ರಾಣ ಕಳ್ಕೊಳ್ತಾನೆ. ಆದರೆ ಆತನು ಬಹಳ ಸಂಕ್ಷಿಪ್ತ ಮಾತಿನಲ್ಲಿ ಇಷ್ಟನ್ನು ಹೇಳಿದ್ದಾನೆ: ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆ. ಇಂಥದೇ ಅನುಭವದಲ್ಲಿ ದಾನಿಯೇಲನು ಹೋಗ್ತಾನೆ. 10ನೇ ಅಧ್ಯಾಯದಲ್ಲಿ ಆತನು 3 ವಾರಗಳ ಒಂದು ಉಪವಾಸವನ್ನು ಆತನು ತೆಗೆದುಕೊಂಡು, ಅಂದರೆ ಆತನು ಯಾವ ರುಚಿ ಪದಾರ್ಥವನ್ನು ಸೇವಿಸದೆ ಕೇವಲ ಸಾತ್ವಿಕ ಆಹಾರನ ಮಾತ್ರ ಆತನು ಸೇವಿಸ್ತಾ ಇರುವಾಗ ಆತನಿಗೂ ಇಂಥ ಒಂದು ದರ್ಶನವಾಗ್ತದೆ. ಆಗ ಆತನು ದಾನಿಯೇಲನು ಕೆಲವೊಂದು ವಿವರಣೆಗಳನ್ನ ಕೊಡ್ತಾನೆ. 10ನೇ ಅಧ್ಯಾಯದ 7ನೇ ವಚನದಲ್ಲಿ, ನನ್ನೊಂದಿಗಿದ್ದವರು ಅದನ್ನು ಕಾಣಲಿಲ್ಲ. ಅಂದರೆ ದಾನಿಯೇಲ ದರ್ಶನ ಕಂಡಿದ್ದಾನೆ, ಮಿಕ್ಕವರು ಕಾಣಲಿಲ್ಲ. ದೊಡ್ಡ ನಡುಕ ಅವರನ್ನು ಹಿಡಿಯಿತು. ಆಗ ಆತನ ಜೊತೆ ಇದ್ದವರಿಗೆ ಒಂದು ದೊಡ್ಡ ನಡುಕ ಬಂತು. ಅವ್ರು ಓಡಿ ಹೋಗಿ ಅವಿತುಕೊಂಡ್ರಂತೆ. ಆದರೆ ದಾನಿಯೇಲನು ತನಗಾದ ಅನುಭವ ಹೇಳ್ತಾನೆ: ನಾನು ಏಕಾಏಕಿ ಉಳಿದು ಅದ್ಭುತ ದರ್ಶನವನ್ನು ಕಂಡು ಶಕ್ತಿಯನ್ನೆಲ್ಲ ಕಳಕೊಂಡೆನು. ನನ್ನ ಗಾಂಭೀರ್ಯವು ಹಾಳಾಯಿತು, ನಿತ್ರಾಣನಾದೆನು. ದೇಹದಲ್ಲಿ ಯಾವ ಶಕ್ತಿ ಇಲ್ಲ. ಮುಂದುವರೆದ ಆತನು ಅದೇ ಅಧ್ಯಾಯದ ಇನ್ನೊಂದು ಭಾಗದಲ್ಲಿ, ಅಂದರೆ 17ನೇ ವಚನದಲ್ಲಿ ಹೇಳ್ತಾನೆ, ಆತನು ತನ್ನ ದರ್ಶನದಲ್ಲಿ ಕಂಡ ವ್ಯಕ್ತಿಯೊಂದಿಗೆ ಮಾತನಾಡ್ತಾ ಹೇಳ್ತಾನೆ: ಎನ್ನೊಡೆಯನ ಸೇವಕನಾದ ನನ್ನಂಥವನು ಎನ್ನೊಡೆಯನಾದ ನಿನ್ನಂಥವನು ಸಂಗಡ ಹೇಗೆ ಮಾತಾಡಬಹುದು? ಈಗಿನಿಂದ ಶಕ್ತಿನೆಲ್ಲ ಕಳಕೊಂಡವನಾಗಿದ್ದೇನೆ, ನನ್ನಲ್ಲಿ ಉಸಿರೇ ಇಲ್ಲ. ಹಾಗಾದರೆ ಇಂಥ ಅದ್ಭುತ ದರ್ಶನಗಳನ್ನ ಕಾಣುವಾಗ ಅದನ್ನು ಕಂಡ ಭಕ್ತರ ದೇಹ ಹೇಗೆ ಬಾಧೆ ಅಥವಾ ಪಾಡನ್ನು ಅನುಭವಿಸಬಹುದು ಎನ್ನುವಂಥ ಅದ್ಭುತ ಅಥವಾ ಒಂದು ವಿಶೇಷ ನಿದರ್ಶನಗಳನ್ನ ದೇವರ ವಾಕ್ಯ ನಮಗೆ ತೋರಿಸ್ತದೆ. ಇಲ್ಲಿ ಯೋಹಾನನು ಅದನ್ನು ಹೇಳುವಾಗ ಕೆಲವೇ ಮಾತುಗಳಲ್ಲಿ ಬಹಳ ತೀವ್ರವಾಗಿ ಮಾತನಾಡ್ತಾನೆ. ಆತನು ಹೇಳ್ತಾನೆ, ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಕೆಲವೊಮ್ಮೆ ಅನಿಸ್ತದೆ ಜೀವವನ್ನೇ ಕಳಕೊಂಡು ಯಾವ ಉಸಿರಿಲ್ಲದೆ ಬಿದ್ದದ್ದು. ಆದರೆ ಇಲ್ಲಿ ಆತನು ಹೇಳ್ತಾನೆ, ದಾನಿಯೇಲ ಹೇಳ್ತಾನೆ, ಆ ಮನುಷ್ಯ ಸದೃಶನು ಪುನಃ ನನ್ನನ್ನು ಮುಟ್ಟಿ ಬಲಪಡಿಸಿದ. ಅದರಲ್ಲಿ ಯೋಹಾನ ಹೇಳ್ತಾನೆ, ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟನು. ಯೇಸು ಕ್ರಿಸ್ತನು ತನ್ನ ಬಲಗೈಯನ್ನು ಯೋಹಾನನ ಮೇಲಿಟ್ಟಾಗ ಅದನ್ನು ತಿರುಗಿ ಚೈತನ್ಯ ಪಡ್ಕೊಳ್ತಾನೆ. ಆಗ ಕೆಲವು ಮಾತುಗಳನ್ನ ಹೇಳ್ತಾನೆ: ಹೆದರಬೇಡ. ಪ್ರೇರಿ, ದೇವರು ಒಬ್ಬ ವ್ಯಕ್ತಿ ಹತ್ರ ಮಾತನಾಡುವಾಗ ಆತನು ಸ್ಪಷ್ಟವಾಗಿ ಆತನನ್ನು ದೃಢಪಡಿಸುವಂತೆ, ಬಲಪಡಿಸುವಂತೆ ಆತನು ಹೇಳುವಂಥ ಮಾತು: ಭಯಪಡಬೇಡ, ಹೆದರಬೇಡ. ಅನೇಕರು ಈ ಸ್ವರವನ್ನು ಕೇಳಿಸಿಕೊಂಡವರಿದ್ದಾರೆ, ವಾಕ್ಯದಲ್ಲಿಯೂ ಇದ್ದಾರೆ, ಮತ್ತು ಈ ವಾಕ್ಯಗಳನ್ನ ಅವಲಂಬಿಸಿ ಜೀವಿಸಿದ ಅನೇಕ ಭಕ್ತರು ಸಹ ದೇವರಿಂದ ಈ ಸ್ವರವನ್ನು ಕೇಳಿಸಿಕೊಂಡಿದ್ದಾರೆ. ಆ ಒಂದು ಮಾತು ಅನೇಕರನ್ನ ಎಷ್ಟೋ ವಿಧದಲ್ಲಿ ಬಲಪಡಿಸಿ ಅವನ್ನ ದೃಢಪಡಿಸ್ತದೆ. ದೇವರಿಗೆ ಸ್ತೋತ್ರ. ಹೆದರಬೇಡ ಎಂಬುದಾಗಿ ಹೇಳಿ ಆತನು ಹೇಳ್ತಾನೆ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನಾಗಿದ್ದೇನೆ. ಇದು ಸಾಧಾರಣವಾದ ಮಾತಲ್ಲ. ಎಲ್ಲ ಮನುಷ್ಯರು ಇದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರು ಮಾತ್ರ ಹೇಳಲಿಕ್ಕೆ ಸಾಧ್ಯವಿರುವಂಥ ಒಂದು ಮಾತು. ಯೇಸು ಯಾರು? ಆತನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು. ಪ್ರಕಟಣೆ 22ನೇ ಅಧ್ಯಾಯಕ್ಕೆ ಬರುವಾಗ 13ನೇ ವಚನದಲ್ಲಿ ಬರೆದದೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಾನೇ ಆದಿ ಅಂತ್ಯವು, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಆದಿ ಅಂತ್ಯವು ಆತನೇ, ಮೊದಲನೆಯವನು ಕಡೆಯವನು ಆತನೇ, ಪ್ರಾರಂಭವೂ ಸಮಾಪ್ತಿಯೂ ಆತನೇ. ಹಾಗಾದರೆ ಅನಾದಿ ದೇವರು, ನಿತ್ಯ ನಿರಂತರ ಇರುವ ದೇವರು, ಮೋಶೆಗೆ ಇರುವಾತನೇ ಆಗಿರುವ ನಾನು ಎಂಬುದಾಗಿ ಇರುವಾತನೇ ಅಥವಾ ಇರುವಾತನೇ ಆಗಿರುವ ನಾನು ಎಂಬ ಆತನ ಪ್ರಕಟಣೆ, ದೇವಾದಿದೇವನ ಪ್ರಕಟಣೆ. ಲೇಸ ಹೇಳ್ತಿದ್ದಾನೆ, ನಾನೇ ಅದು. ಆದರೆ 18ನೇ ವಚನಕ್ಕೆ ಬರುವಾಗ ಇನ್ನೂ ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನ ಹೇಳ್ತಾನೆ. ಇಂಥ ಯಾವಾಗಲೂ ಇರುವಂಥ ದೇವರು
ಈತನು ಭೂಮಿಗೆ ಮನುಷ್ಯನಾಗಿ ಬಂದಾಗ ಬೇರೊಂದು ಸ್ಥಿತಿಯನ್ನು ಆತನು ಹಾದು ಹೋಗಬೇಕಾಯಿತು. ಅದ್ಯಾವುದು? ಸತ್ತವನಾದನು ಮತ್ತು ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ, ತಾನೊಬ್ಬನೇ ಅಮರತ್ವ ಉಳ್ಳವನೆಂಬುದಾಗಿ ಪೌಲನು 1 ತಿಮೋಥೆ 6ನೇ ಅಧ್ಯಾಯದಲ್ಲಿ ಬರೀತಾನೆ. ಅದರರ್ಥ ಮರಣವಿಲ್ಲದ ದೇವರು, ಆದರೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಆತನು ಈ ಭೂಮಿಗೆ ಆತನು ನರಾವತಾರದಲ್ಲಿ ಬಂದಾಗ, ರಕ್ತಮಾಂಸಧಾರಿಯಾಗಿ ಆತನು ಬಂದಾಗ ಆತನ ಶರೀರದಲ್ಲಿ ಮರಣವನ್ನು ಅನುಭವಿಸಬೇಕಾಗಿತ್ತು. ಹಾಗಾಗಿ ಆತನು ಹೇಳಿಕೊಳ್ತಾನೆ, ಸತ್ತವನಾದೆನು ಮತ್ತು ಯುಗಾಂತರಗಳಲ್ಲಿ ಬದುಕನಾಗಿದ್ದೇನೆ, ಆದರೆ ಈಗ ನಾನು ಪುನರುತ್ಥಾನ ಹೊಂದಿರುವ ಯೇಸು, ಮರಣವನ್ನು ಜಯಿಸಿರುವ ಯೇಸು, ಮರಣಾಧಿಕಾರಿಯನ್ನು ಜಯಿಸಿರುವ ಯೇಸು, ಪಾತಾಳದ ಶಕ್ತಿಗಳನ್ನ ಜಯಿಸಿರುವ ಯೇಸು. ಹಾಗಾದರೆ ಯೋಹಾನನು ಈಗ ನೋಡ್ತಿರುವಂಥ ಯೇಸು ಇಂತಹ ಯೇಸು. ಆತನು ಈಗ ಯುಗಾಂತರಗಳಲ್ಲಿ ಬದುಕುವ, ಯುಗಗಳು ಗತಿಸಿ ಹೋಗ್ಬೋದು, ಯಾವುದೇ ಯುಗ ಬಂದರೂ ಆ ಯುಗದಲ್ಲಿ ಆತನು ಇರುವಾತನೇ ಆಗಿದ್ದಾನೆ. ಮತ್ತು ಬರ್ತದೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಯಾಕೆ? ಆತನು ಮರಣವನ್ನು ಜಯಿಸಿದ್ದಾನೆ, ಪಾತಾಳವನ್ನು ಜಯಿಸಿದ್ದಾನೆ. ಮರಣವಾಗಲಿ ಪಾತಾಳವಾಗಲಿ ದೇವಜನರ ಮೇಲೆ ಇನ್ನೂ ಅಧಿಕಾರ ನಡೆಸೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಭಕ್ತರ ಶ್ರೇಷ್ಠ ಪುನರುತ್ಥಾನವನ್ನು ತಿಳಿಸುವ ಆ ಭಾಗವನ್ನು ಆತನು ಹೇಳ್ತಾ 55ನೇ ವಚನಕ್ಕೆ ಬರುವಾಗ, 1 ಕೊರಿಂಥ 15:55 ಬರುವಾಗ ಆತನು ಹೇಳ್ತಾನೆ, ಮರಣವೇ ನಿನ್ನ ಜಯವೆಲ್ಲಿ ಮತ್ತು ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂಬಂಥ ಒಂದು ಹಾಡನ್ನು ಹಾಡಲಾಗ್ತದೆ ಎಂಬುದಾಗಿ ಹೇಳಲಾಗಿದೆ. ದೇವಜನರೆಲ್ಲರೂ ಪುನರುತ್ಥಾನ ಹೊಂದುವಾಗ, ಪ್ರಥಮ ಪುನರುತ್ಥಾನದ ಭಕ್ತರೆಲ್ಲರೂ ರೂಪಾಂತರ ಹೊಂದಿ ಎತ್ತಲ್ಪಡುವಾಗ ಅಲ್ಲಿ ಒಂದು ಜಯಘೋಷ ಕೇಳಿ ಬರ್ತದೆ. ಅಲ್ಲಿ ಮರಣವೇ ನಿನ್ನ ಜಯವೆಲ್ಲಿ ಮತ್ತು ಕನ್ನಡದಲ್ಲಿ ನಾವು ಮರಣವೇ ಎಂಬುದಾಗಿ ಇನ್ನೊಮ್ಮೆ ಓದ್ತೇವೆ, ಆದರೆ ಅಲ್ಲಿ ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ ಎನ್ನುವಂಥ ಅರ್ಥ ಬರ್ತದೆ. ಬೇರೆ ಕೆಲವು ಭಾಷಾಂತರಗಳಲ್ಲಿ ಅದನ್ನು ಓದುವಾಗ ಮರಣಕ್ಕೂ ಪಾತಾಳಕ್ಕೂ ಸವಾಲು. ಭಕ್ತರನ್ನು ಅದು ಹಿಡಿದುಕೊಂಡಿರೋದಕ್ಕೆ ಸಾಧ್ಯವಿಲ್ಲ. ಅದರ ಬೀಗದ ಕೈಯನ್ನು ಹಿಡಿದಿರುವಂಥ ಅಧಿಕಾರವುಳ್ಳಂಥ ಯೇಸು. ಇನ್ನು ಈತನು ಹೇಳಿದಂತೆ ಅವು ಕೇಳಬೇಕು. ಆದರೆ ಆತನು ನ್ಯಾಯ ತೀರಿಸುವಂಥ ದಿನದಂದು ಪ್ರಕಟಣೆ 20ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಬರ್ತದೆ 13ನೇ ವಚನದಲ್ಲಿ, ಮೃತ್ಯು ಪಾತಾಳವು 14ನೇ ವಚನದಲ್ಲಿ, ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ನಮಗಿದೆಲ್ಲ ನನಗಿದು ಅರ್ಥವಾಗದಂಥ ವಚನ. ಆದರೆ ಒಂದು ದಿವಸ ಬರ್ತದೆ, ಆತನು ಮರಣವನ್ನು ಅಂದರೆ ಮೃತ್ಯುವನ್ನು ಮತ್ತು ಪಾತಾಳವನ್ನು ಅಗ್ನಿಯ ನರಕಕ್ಕೆ ಅಥವಾ ಬೆಂಕಿಯ ನರಕಕ್ಕೆ ಆತನು ದೂಡ್ಲಿಕ್ಕಿದ್ದಾನೆ. ಅಲ್ಲಿ ಆತನ ಅವುಗಳನ್ನ ದಂಡಿಸ್ಲಿಕ್ಕಿದ್ದಾನೆ. ಇಂಥ ಅಧಿಕಾರವುಳ್ಳಂಥ ಯೇಸು. ದೇವರಿಗೆ ಸ್ತೋತ್ರ. ಈತನನ್ನು ನಾವು ಸ್ತುತಿಸಿ ನಾವು ಪ್ರಾರ್ಥಿಸೋಣ. ದೇವಾದಿ ದೇವನಾದ ಯೇಸುವೆ, ನಿನಗೆ ಸ್ತೋತ್ರ. ಕರ್ತನೆ, ಇಂಥ ಅದ್ಭುತವಾದ ವಾಕ್ಯಗಳನ್ನು ನಮ್ಮ ಕಣ್ಣು ಮುಂದೆ ನೀನು ತಂದದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ, ಮಹಿಮಾ ಸ್ವರೂಪನಾದ ನಿನ್ನ ದರ್ಶನ ಕಂಡಾಗ ಯೋಹಾನನು ಸತ್ತವನಾಗಿ ಬಿದ್ದಾಗ ನೀನು ಬಲಗೈನ ಆತನ ಮೇಲಿಟ್ಟು ಆತನ ತಿರುಗಿ ಎಬ್ಬಿಸಿ ಮಾತನಾಡಿದಿ. ಹೆದರಬೇಡ ಎಂಬುದಾಗಿ ಹೇಳಿದೆ. ಅದಕ್ಕಾಗಿ ಸ್ತೋತ್ರ. ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವನಾಗಿದ್ದೇನೆ ಎಂಬುದಾಗಿ ಹೇಳಿದೆಲ್ಲ. ದೇವರೇ, ನೀನು ನಿತ್ಯ ನಿರಂತರನಾದ ದೇವರು, ನಿತ್ಯ ಜೀವಿಯಾದ ದೇವರು. ಅಪ್ಪ, ನೀನು ಅನಾದಿ ದೇವರು, ಆದಿಯಿಂದ ಇರುವ ಆತನು, ಸದಾ ಜೀವಿಸುವ ಆತನು. ಇಂಥ ದೇವರಾದ ನಿನ್ನ ಮುಂದೆ ನಾವು ಅಡ್ಡಬಿದ್ದು ನಿನ್ನನ್ನು ಆರಾಧಿಸ್ತೇವೆ ಯೇಸುವೆ. ಮತ್ತು ನೀನು ಸತ್ತು ಪುನರುತ್ಥಾನ ಹೊಂದಿದ ಯೇಸು, ಈಗ ಯುಗಾಂತರಗಳಲ್ಲಿ ಬದುಕುವನಾಗಿರುವಂಥ ಯೇಸು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಮತ್ತು ಮರಣದ ಮತ್ತು ಪಾತಾಳದ ಬೀಗದ ಕೈ ಉಳ್ಳಾತನೇ. ಹೌದಪ್ಪ, ಇನ್ನು ಮರಣವಾಗಲಿ ಪಾತಾಳವಾಗಲಿ ನಿನ್ನ ಭಕ್ತ ಜನರ ಮೇಲೆ ಅಧಿಕಾರ ನಡೆಸಲಿಕ್ಕೆ ಸಾಧ್ಯವಿಲ್ಲದಂತೆ ಅಪ್ಪ, ಅವ್ರನ್ನ ನೀನು ನಿನ್ನ ಬರೋಣದಲ್ಲಿ ರೂಪಾಂತರದಲ್ಲಿ ಅವ್ರನ್ನ ಮೇಲಕ್ಕೆತ್ತುವಾಗ ಮರಣ ಮತ್ತು ಪಾತಾಳವನ್ನು ಸೋಲಿಸಿ ಭಕ್ತಜನರು ಹಾಡುವ ಹಾಡಿದೆಯಲ್ಲ, ಜಯಘೋಷವಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಕಡೆಯಲ್ಲಿ ನೀನು ಮೃತ್ಯುವನ್ನು ಪಾತಾಳವನ್ನು ಬೆಂಕಿ ಕೆರೆಗೆ ನೀನು ದೊಬ್ಬಿ ಬಿಡುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮರಣದ ಮೇಲೆ ಪಾತಾಳದ ಮೇಲೆ ಅಧಿಕಾರವುಳ್ಳ ಯೇಸುವೆ, ನಾವು ನಿನ್ನ ಸ್ತುತಿಸ್ತೇವೆ. ಅವುಗಳು ಭಕ್ತಜನರನ್ನು ಆಳದ ಹಾಗೆ ಮಾಡುವಂಥ ದೇವರೇ, ನಾವು ನಿನ್ನನ್ನು ಸ್ತುತಿಸ್ತೇವೆ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ ತಂದೆಯೇ. ನಾವು ಹೀಗೆ ಸ್ತೋತ್ರ ಸಲ್ಲಿಸ್ತಾ ನಿನಗೆ ಮಹಿಮೆಯನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.